ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ತೋಟಗಳ ಮಧ್ಯೆ ಚಿರತೆ ಪ್ರತ್ಯಕ್ಷ ಶಂಕೆ, ಸ್ಥಳೀಯ ರೈತರಲ್ಲಿ ಆತಂಕ. ಚಿರತೆ ಕಂಡು ಭಯಭೀತರಾದ ಸ್ಥಳೀಯರು. ಚಿಕ್ಕಬಳ್ಳಾಪುರ ತಾಲೂಕಿನ ಡಿ ಹೊಸೂರು ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷ ಶಂಕೆ, ರೈತರ ಪರದಾಟ. ಅಧಿಕಾರಿಗಳ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 13ಕ್ಕೆ ಡಿಎಸ್ಎಸ್ನಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶಿಂಗಾಟಕದ್ರೇನಹಳ್ಳಿ ಭೂಮಿ ಸಮಸ್ಯೆ ಇತ್ಯರ್ಥಪಡಿಸಲು ಒತ್ತಾಯ. ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಪರಿಣಾಮ, ಮಹಿಳಾ ಸಬಲೀಕರಣ, ಗಂಡು ಮಕ್ಕಳ ಶಿಕ್ಷಣ ಪ್ರಗತಿಗಾಗಿ ಜಿಲ್ಲೆಯ 7,845 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಅಭಿಮತ. ಬೆಂಗಳೂರಿನ ಚಲುವೆ ಕೊಲೆ ಪ್ರಕರಣದ ಆರೋಪಿ ಪ್ರಿಯಕರ ಸಂಜಿತ್ ಅಲಿ ಜೈಲು ಪಾಲು. ಪ್ರೇಮ ವಿವಾಹಕ್ಕೆ ವಿರೋಧವೇ ದುರಂತಕ್ಕೆ ಕಾರಣವೆಂದ ಆರೋಪಿ ಮಾತ್ರೆ ಸೇವಿಸಿ ಬದುಕುಳಿದರೆ ನೇಣು ಹಾಕಿಕೊಳ್ಳುವ ಸ್ಕೆಚ್ ಹಾಕಿದ್ದಾಗಿ ಹೇಳಿಕೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ತಾಲೂಕಿನ ಡಿ ಹೊಸೂರು ಗ್ರಾಮದ ಬಳಿ ತೋಟಗಳ ಮಧ್ಯೆ ಚಿರತೆ ಪ್ರತ್ಯಕ್ಷವಾಗಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಚಿರತೆಯ ಓಡಾಟದ ಭಯದಿಂದ ರೈತರು, ಕೂಲಿಕಾರರು ತೋಟಗಳಿಗೆ ಹೋಗಲು ಹಿಂದೇಟು ಹಾಕುತ್ತಿದ್ದಾರೆ. ಅರಣ್ಯ ಇಲಾಖೆ ತಕ್ಷಣ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಹಸಿರಿನಿಂದ ಕಂಗೊಳಿಸುವ ತೋಟಗಳು, ಮತ್ತೊಂದೆಡೆ ಭಯಭೀತಿಯಲ್ಲಿ ಕೆಲಸ ಮಾಡುತ್ತಿರುವ ತೋಟದ ಮಾಲೀಕರು ಹಾಗೂ ಕೆಲಸಗಾರರು. ಆದರೆ ಈಗ ಅದೇ ತೋಟಗಳು ಭಯದ ಕೇಂದ್ರವಾಗಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಡಿ ಹೊಸೂರು ಗ್ರಾಮದ ಸಮೀಪ ತೋಟದ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿರುವ ಮಾಹಿತಿ ಗ್ರಾಮಸ್ಥರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಚಿರತೆ ಓಡಾಡುತ್ತಿರುವ ಶಂಕೆಯಿಂದ ಜನರು ತೋಟಗಳತ್ತ ಹೋಗಲು ಹೆದರುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆಯಿಂದಲೇ ತೋಟದ ಕೆಲಸದಲ್ಲಿ ನಿರತರಾಗುತ್ತಿದ್ದ ರೈತರು ಮತ್ತು ಕೂಲಿಕಾರರು ಈಗ ಕೆಲಸಕ್ಕೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ಚಿರತೆ ಯಾವಾಗ ಎಲ್ಲಿ ಎದುರಾಗುತ್ತದೆಯೋ ಎಂಬ ಆತಂಕವೇ ಅವರಲ್ಲಿ ಮನೆ ಮಾಡಿದೆ. ಇದರ ಪರಿಣಾಮವಾಗಿ ಕೃಷಿ ಚಟುವಟಿಕೆಗಳಿಗೂ ತೊಂದರೆ ಆಗುತ್ತಿದೆ ಎಂದರು. ಅದಕ್ಕೆ ಭಯ, ಅದಕ್ಕೆ ತೋಟ ಕೆಲಸ ಮಾಡ್ತಾ ಇದ್ದೀವಿ ನಾವು. ಅತ್ತೆ ಒಂದು ಸೂಪು ತೋಟದವ್ರು ಬೈತಾರೆ, ಏನು ಕೆಲಸ ಮಾಡಲ್ಲ ನೀವು, ಏನಕ್ಕ ನೀವು ಹತ್ತೋಗೋದು ನೋಡೋದು ಅಂತ ಭಯ ಇರ್ತವ್ರೆ. ಅದಕ್ಕೆ ನಾವು ಭಯನಿಂದ ಕೆಲಸ ಮಾಡ್ತಾ ಇರ್ತೀವಿ. ಭಯನಿಂದ ಕೆಲಸ ಮಾಡ್ತಾ ಇರೋದು. ಒಬ್ಬರು ಕೆಲಸ ಮಾಡ್ತಿದ್ರು, ಒಬ್ಬರು ನೋಡೋದು. ಕೆಲ್ಸಕ್ಕೆ ಬನ್ನಿ ಅಂದ್ರೆ ಬರಲ್ಲ ಅಂತಿದ್ರಂತೆ, ಯಾಕೆ? ಬರಲ್ಲ. ಏಕು ನಮ್ಮಕ್ಕ ಕಲ್ದಿರ ಕುತ್ಕೊಂಬಿಟ್ಟಿವಿ. ನಮ್ಮನ್ನ ಬೇರೆ ಕಡೆ ಆಟ ತರಿಸಿ ಆಟದಾಗ ಹೋಗ್ತೀವಿ. ನಾವು ಈ ಥರ ನಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ? ದಿಗಲ್ಕ ಎಲ್ಲಿ ಬಂದು ಹಿಡ್ಕೊಂಬಿಟ್ರೆ ನಾವೇನು ಮಾಡವ ಜೀವನ? ನೋಡ್ದೆ ಚಿರ್ತೀರಿ ನಾವು ನೋಡ್ತಾನೆ ಇರ್ತೀವಿ. ನಾವು ಅದು ಹೋಗ್ಬೇಕಲ್ಲ. ಎತ್ತನ ಆಚೆಗೆ ಹೋಗಲ್ಲ ನಾವು. ನಾವು 5-6 ಆಳು ಹೋದ್ರೆ ಒಂದು ಹೆಂಗ್ಸ್ ಹೋಗ್ಬೇಕಾದ್ರೆ 5-6 ಆಳು ಜೆತ್ತಿಕ್ಕೊಂಡು ಹೋಗ್ತೀವಿ. ಇವತ್ತು ಹೊರದಾಗೆ ಕೂತ್ಕೊಂಡ್ಬಿಡೋದೆ. ನಿಮ್ಗೆ ಚಿರತೆ ಬಂದಿದೆ ಅಂತ ಯಾಕೆ ಗೊತ್ತಾಯ್ತು? ನಮ್ಮ ಕೈ ಹೇಳಿತ್ತು. ನೋಡಿದ್ದೆ ಯಾವಾಗಲಾದ್ರು? ನಾನು ಭಯ, ನಾನು ಅದನ್ನ ಹೋಗೋದೇ ಇಲ್ಲ. ಇನ್ನು ರೈತರ ತೋಟಗಳ ಬಳಿ ಚಿರತೆ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಸಂಜೆ ವೇಳೆಯ ಬಳಿಕ ಹೊರಗಡೆ ಓಡಾಡದಂತೆ ಗ್ರಾಮಸ್ಥರು ಪರಸ್ಪರ ಎಚ್ಚರಿಕೆ ನೀಡುತ್ತಿದ್ದಾರೆ. ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು, ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಚಿರತೆಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಡಿ ಹೊಸೂರು ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷವಾಗಿರುವ ಸುದ್ದಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆತಂಕದ ವಾತಾವರಣ
ಸೃಷ್ಟಿಸಿದೆ. ರೈತರು ಹಾಗೂ ಕೂಲಿಕಾರರು ತೋಟಗಳಿಗೆ ತೆರಳಲು ಹೆದರುತ್ತಿದ್ದು ಕೃಷಿ ಚಟುವಟಿಕೆಗಳ ಮೇಲೂ ಪರಿಣಾಮ ಬೀರುತ್ತಿದೆ. ಅರಣ್ಯ ಇಲಾಖೆ ಶೀಘ್ರ ಕಾರ್ಯಾಚರಣೆ ನಡೆಸಿ ಗ್ರಾಮಸ್ಥರ ಆತಂಕ ದೂರ ಮಾಡುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇಲ್ಲೇ ದ್ರಾಕ್ಷಿ ತೋಟ ಇದೆ, 8 ಎಕರೆ ದಾಳಂಬರಿ ಇದೆ. ನಿನ್ನೆ 6ನೇ ತಾರೀಕು ಇಲ್ಲಿ ಚಿರತೆ ಕಾಣಿಸ್ಕೊಂತು. ಲೇಬರೆಲ್ಲ ನೋಡಿದ್ರು, ಈ ಕಡೆ ಹಿಂಗೆ ಅರಣ್ಯದಲ್ಲಿ ಹೋಗ್ಬಿಡ್ತು. ನಮ್ಗೆ ಲೇಬರ್ದು ಎಲ್ಲ ತುಂಬ ಸಮಸ್ಯೆ ಆಗಿದೆ ಸರ್. ಇವಾಗ ಯಾರು ಲೇಬರ್ ಕೆಲಸ ಮಾಡೋಕ್ಕೆ ಬರೋಲ್ಲ. ಗಂಡಾಳುಗಳೆಲ್ಲ ನೋಡಿದ್ರು, ಕಟಿಂಗ್ ಆಗ್ತಾಯಿದ್ರು. ನಮ್ಗೆ ತುಂಬಾ ಸಮಸ್ಯೆ ಆಗಿದೆ. ನಮಗೂ ತೋಟದಕ್ಕೆ ಬರೋಕ್ಕೆ ಸ್ವಲ್ಪ ಭಯನೇ. ಈಗ 5 ಗಂಟೆ ಆಯಿತು ಅಂದರೆ ಭಯ. ನಾಯಿ ಬಂದ್ರೂ ಭಯ. ನಮ್ಮ ತೋಟದಲ್ಲಿ 7-8 ನಾಯಿ ಇದ್ವು. ಇವಾಗ ಒಂದು 4-5 ದಿವಸದಿಂದ ನಾಯಿನೂ ಕಾಣಿಸ್ತಾ ಇಲ್ಲ. ಒಂದು 8 ನಾಯಿ ಎನಿ ಟೈಮ್ ತೋಟದಾಗೆ ಇರೋದು. ಇವಾಗ ಒಂದು ನಾಯಿನೂ ಇಲ್ಲ. ಅದರಿಂದ ತುಂಬಾ ಭಯ ಆಗೈತೆ. ಬಿಟ್ಲಿ ಜಿಂಕೆ ಐತೆ, ನವಿಲುಗಳೈತೆ, ಏನೂ ಕಾಣಿಸ್ತಾ ಇಲ್ಲ ನಡೀಲಿ. ನಮಗೆ ತೋಟದಕ್ಕೆ ಬರೋಕ್ಕೂ ಇಲ್ಲ. ನಾವು ನೋಡಿಲ್ಲ, ನಮ್ಮ ಲೇಬರು, ನಾವು ನೀರು ತರಕ್ಕೆ ಹೋಗಿದ್ರೆ ನಮ್ಮ ಲೇಬರ್ ನೋಡಿದ್ರು, ಫೋಟೋ ಇಟ್ಕೊಂಡಿದ್ರು, ನಾವು ನೋಡಿದೆ. ಇವಾಗ ಲೇಬರ್ ಎಲ್ಲ ನಮ್ಮ ಕೆಲಸ ಕೇಳಿದ್ರೆ ರಿಂಗ್ ಕೀಳಕ್ಕೆ, ದಾಳಂಬರಿದ ಕಳೆ ಹೊರ್ಯಾಕೆ, ಮದ್ದೊಡೆ ಕರೆದ್ರೆ ಇಲ್ಲಿ ನಾವು ಆ ಕಡೆ ಬರೋಲ್ಲಪ್ಪ, ಚಿರತೆ ಐತೆ ಅಂತಾರೆ. ಯಾರೂ ಲೇಬರ್ ಗೊತ್ತಾಯಿಲ್ಲ. ನಮ್ಗೆ ನಮ್ಗೆ ಸ್ವಲ್ಪ ಭಯ ಆಗೈತೆ. ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು, ಪಾಲಿಸ್ಟ್ರು ಸ್ವಲ್ಪ ಇಲ್ಲಿ ಅರಣ್ಯ ಒಂದು 2-3 ತಗ ಬೋನಿಕ್ಕಿ ಇಡೀ ವ್ಯವಸ್ಥೆ ಮಾಡಬೇಕಂತ ಕೋರ್ಕೊಂತೀರಿ ಸರ್. ನಿನ್ನೆ ನಮ್ಮ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು, ಈ ಥರ ಆಗೈತೆ ಅಂತ ಫೋಟೋ ಕಳಿಸಿದ್ರು. ಆ ಥರ ಇದ್ದರೆ ಫಾರೆಸ್ಟ್ ಅವ್ರಿಗೂ ಮುನಿಯಪ್ಪಣ್ಣವ್ರು ಅಂತ ಇದ್ದಾರೆ ನಮ್ಮ ಪರಿಚಯ ಇರೋರು, ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಫೋಟೋ ಕಳಿಸ್ಬಿಟ್ಟು ಈ ಥರ ಹೇಳಿದೆ. ಅವರು ಮೇಡಮನ್ನು ಕರ್ಕೊಂಬಂದು ತೋರಿಸ್ಬಿಟ್ಟು ಇದೆಲ್ಲ ಫೇಕು ಅಂದರು. ಮೇಡಮನ್ನು ಕೇಳಿದ್ದಕ್ಕೆ ನೀವು ನೋಡಿದ್ದೀರಾ ಕಣ್ಣಾರೆ ಅಂತಂದರೆ, ಇಲ್ಲ ಮೇಡಮ್ರೆ ನಾವು ಮೊಬೈಲಲ್ಲಿ ನೋಡಿದ್ದು, ನಮ್ಗೆ ಅವ್ರು ಹೇಳಿದ್ದು ನೋಡಿರೋರು ಈ ಥರ ಐತೆ ಫಾರೆಸ್ಟ್ ಒಳಗಡೆ ಹೋಯ್ತು ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ. ಪೊಲೀಸ್ ಸ್ಟೇಷನ್ ಅವರು ಫೋನ್ ಮಾಡಿದರು, ನಂದಿ ಸ್ಟೇಷನಿಂದ ಈ ಥರ ಆಗಿದೆ ಸರ್ ಅಂತ ಹೇಳಿದ್ದಕ್ಕೆ ಅವರು ನಾವು ಇನ್ಫಾರ್ಮ್ ಮಾಡ್ತೀರಿ ಅರಣ್ಯ ವರ್ಗ, ನೀವು ಒಂದು ಮಾತು ಹೇಳಿ ಅಂದರು. ಹೇಳಿದ್ರು ಏನೋ ಕ್ರಮ ತಗೊಂಡಿಲ್ಲ. ನಮ್ಮದು ಇಲ್ಲೇ ಪಕ್ಕ ತೋಟ ಇದೆ, ಮಾವಿನ ತೋಪು, 6 ಎಕರೆ ಮಾವಿನ ತೋಪು ಇದೆ. ಬರಬೇಕಾದ್ರೆ ದಿಗ್ಲು ಇಲ್ಲಿ ದೇವಸ್ಥಾನ ಬೇರೆ ಇದೆ, ಕಲವರು ಬಸವೇಶ್ವರನ ದೇವಸ್ಥಾನ, ಅಲ್ಲಿಗೆ ಬರಬೇಕಾದ್ರೆ ದಿಗ್ಲು ಸೋಮವಾರ ಪೂಜೆಗೆ ಬರ್ತೀವಿ ಸಾಯಂಕಾಲ 6 ಗಂಟೆಗೆ. ಅವಾಗ ನಿನ್ನೆಯಿಂದ ಒಂದು 20-30 ನಾಯಿ ಕಾಣಿಸ್ತಾ ಇದ್ದಾವೆ. ಇವತ್ತು 1-2 ನಾಯಿ ಕಾಣಿಸ್ತವೆ. ಒಂದು ಭಯಕ್ಕೆ ಬರೋದಕ್ಕೆ ಭಯ ಬಿಡ್ತಾ ಇದ್ದಾರೆ. ಲೇಬರ್ ಕೇಳಿದ್ರೆ ಲೇಬರ್ ಯಾರು ಒಳ್ಳಲ್ಲ, ಹೂವು ಕೀಳಕ್ಕೆ ಲೇಬರ್ ಬರಬೇಕು, ಲೇಬರು ಬರ್ತಾ ಇಲ್ಲ ಈ ಕಡೆ. ಒಟ್ಟಾರೆ ಚಿರತೆಯ ಓಡಾಟದ ಭಯ ಡಿ ಹೊಸೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಜನರ ನಿತ್ಯ ಜೀವನದ ಮೇಲೆಯೇ ಪರಿಣಾಮ ಬೀರಿದೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಅರಣ್ಯ ಇಲಾಖೆ ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒಕ್ಕೊರಲಿನ ಆಗ್ರಹ ಮಾಡಿದರು. ತಾಡುನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಅಧಿಕಾರಿಗಳ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 13ಕ್ಕೆ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ದಲಿತ ಮುಖಂಡ ಕೆಸಿ ರಜಾಕಾಂತ್ ಹೇಳಿದ್ದಾರೆ. ಅಧಿಕಾರಿಗಳು ಜನರ ಯಾವುದೇ ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 13ಕ್ಕೆ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ದಲಿತ ಮುಖಂಡ ಕೆಸಿ ರಜಾಕಾಂತ್ ಹೇಳಿದ್ದಾರೆ. ಅಧಿಕಾರಿಗಳು ಜನರ ಯಾವುದೇ ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೂಮಿಗಾಗಿ ಬದುಕಿಗಾಗಿ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಜನ ಬೀದಿಗೆ ಇಳಿದು ಹೋರಾಟ ಮಾಡಿ ಬಡವರ, ದಲಿತರ ಭೂ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಆಳುವ ಸರ್ಕಾರಗಳ ಮೇಲೆ ಒತ್ತಡ ಹಾಕಿದ ಪರಿಣಾಮ ಭೂ ಸುಧಾರಣೆ ಕಾಯ್ದೆ, ಬಗರ್ ಹುಕುಂ ಕಾಯ್ದೆ, ಉಳುವವನೇ ಭೂಮಿಯ ಒಡೆಯ, ಅಕ್ರಮ ಸಕ್ರಮ ಇತ್ಯಾದಿ ಜನಪರ ಕಾನೂನುಗಳು ಜಾರಿಗೆ ಬಂದವು. ಇದರ ಶ್ರೇಯಸ್ಸು ದಲಿತ ಚಳುವಳಿಗೆ ಸಲ್ಲುತ್ತದೆ ಎಂದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಶಿಂಗಾಟಿಕದಿರನೇಹಳ್ಳಿ ಗ್ರಾಮದ ದಲಿತರಿಗೆ 1972-73ನೇ ಸಾಲಿನಲ್ಲಿ ಭೂ ಮಂಜೂರಾತಿ ಆಗಿದೆ. ಅಂದಿನಿಂದ ಆ ರೈತರು ಬೆಳೆ ಬೆಳೆದು ಸ್ವಾಧೀನದಲ್ಲಿದ್ದಾರೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ದಲಿತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಅರಣ್ಯ ಇಲಾಖೆಯವರು ಹೇಳುವಂತೆ 1991-92ರಲ್ಲಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದೆ ಎಂದು ಹೇಳುತ್ತಾರೆ. ಆದರೆ ನಿಖರವಾದ ಸ್ಪಷ್ಟತೆ ಇಲ್ಲ. ದಾಖಲೆಗಳನ್ನು ಪರಿಶೀಲಿಸಿ ನೋಡಿದಾಗ ಅರಣ್ಯ ಇಲಾಖೆಗೆ 1991-92ರಲ್ಲಿ ನೀಡಿರುವ ಸರ್ವೆ ನಂಬರ್ ಬೇರೆ ಆಗಿದೆ. ಇದರಿಂದ ಗೊಂದಲ ಸೃಷ್ಟಿಯಾಗಿದ್ದು ಅರಣ್ಯ ಮತ್ತು ಕಂದಾಯ ಇಲಾಖೆಯವರು ಸರಿಯಾದ ದಾಖಲೆ ಪರಿಶೀಲಿಸದೆ ಗೊಂದಲ ಸೃಷ್ಟಿ ಮಾಡಿ ಬಡ ದಲಿತರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಾನು ಸಾವಿರಾರು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥ ತಹಸೀಲ್ದಾರರು ಬಡವರು ಗುಡಿಸಲಾಕಿದ್ರೆ ಬೈಲ್ಮನೆಯಲ್ಲಿ ಅದು ಸರ್ಕಾರಿ ಭೂಮಿ. ಸರ್ಕಾರಿ ಭೂಮಿಯಲ್ಲಿ
ಗುಡಿಸ್ಲಾಕಿದ್ರೆ JCBಗಳೆಲ್ಲ ಎತ್ಕೊಂಡೋಗಿ ಧ್ವಂಸ ಮಾಡಿ ಬಂದಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಚರಿತ್ರೆ ಇದೆ. ನಮ್ಮ ಕಣ್ಮುಂದೆ ಚರಿತ್ರೆ ಇದೆ. ಸೇಟು ದಿನದಲ್ಲಿ ಈಗಾಗಲೇ ಅವ್ರಿಗೆಲ್ಲ ಕೂಡ ಗುರುತಿಸಿ ಅವ್ರಿಗೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ಇತ್ತು. ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಆಶ್ರಯ ಸಿಕ್ಕಿದ್ರೆ ಸಾಕು ಅಂತಕ್ಕಂಥದ್ದನ್ನು ಮನೆ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆಕಾಶದಲ್ಲಿ ಓಡಾಡ್ತಕ್ಕಂಥ ಗುಬ್ಬಚ್ಚಿ ಕೂಡ, ಪ್ರಾಣಿ ಪಕ್ಷಿಗಳು ಕೂಡ ಎಲ್ಲ ಒಂದು ಕಡೆ ನೆರಳಿಗೆ ಒಂದು ಮರ ಸಿಕ್ಕಿದ್ರೆ ಸಾಕು ಅಲ್ಲಿ ಒಂದು ಗೂಡನ್ನು ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದೆ. ಅದೇ ಮಾನವನ ಜೀವನ ಎಲ್ಲ ಒಂದು ಕಡೆ ಸರ್ಕಾರಿ ಭೂಮಿ ಸಿಕ್ಕಿದ್ರೆ ಕಟ್ಕೋಬೇಕಂತ ಅನ್ಸಲ್ಲ. ಅದು ಆಳುವ ಸರ್ಕಾರಗಳ ಜವಾಬ್ದಾರಿ ಕೂಡ ನಾವು ಅವ್ರು ಕೊಡಬೇಕಾಗಿರ್ತಕ್ಕಂಥದ್ದು. ಇದು ನಮ್ಮ ಅಕ್ಕೊತ್ತಾಯ ಏನಂದರೆ ಎಲ್ರಿಗೂ ಕೂಡ ಭೂಮಿ ಇರ್ತಕ್ಕಂಥವ್ರು ಭೂಮಿ ಕೊಡಬೇಕು. ಯಾರು ಇವತ್ತು ಸಿಂಗಾಟಗಿರಿಗಳಾಗಿರ್ಬೋದು, ಕಡಿಮೆ ನಾಡಪುರ ಆಗಿರ್ಬೋದು, ಸುದ್ದಳ್ಳಿ ಆಗಿರ್ಬೋದು, ಯಾರು ಉಳುಮೆ ಮಾಡ್ತಾ ಇರ್ತಕ್ಕಂಥ ದಾಖಲೆಗಳಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆಲ್ಲ ಕೂಡ ಕರ್ಕೊಂಡೋಗಿ ತಹಸೀಲ್ದಾರ್ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಾರಿ ನಿರ್ವಹಿಸಿಲ್ಲ 3 ಇಲಾಖೆ ಜೊತೆಯಲ್ಲಿ ಸೇರಿ ಪೊಲೀಸ್ ಇಲಾಖೆಯನ್ನು ಕೂಡ ಕರ್ಕೊಂಡೋಗಿ ಅವ್ರನ್ನ ಉಳುಮೆ ಮಾಡಿಸ್ಬೇಕು. ಇದನ್ನ ಪ್ರಶ್ನಿಸಿ ದಲಿತ ಸಂಘರ್ಷ ಸಮಿತಿ ಜೂನ್ 15ರಂದು ಶಿಂಗಟಿಕದರೇನಹಳ್ಳಿ ಗ್ರಾಮದಿಂದ ಕಾಲ್ನಡಿಗೆ ಜಾಥಾ ಬಂದು ಜಿಲ್ಲಾ ಅರಣ್ಯ ಇಲಾಖೆ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಸುತ್ತಿದೆ. ಕಂದಾಯ ಇಲಾಖೆಯವರಾಗಲಿ ಅರಣ್ಯ ಇಲಾಖೆಯವರಾಗಲಿ ಪ್ರಾಮಾಣಿಕ ಪ್ರಯತ್ನ ಮಾಡದೆ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಅವರು ಸಮಸ್ಯೆ ತಿಳಿಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ. ಪ್ರತಿಭಟನೆಯ ಮುಂದಿನ ಭಾಗವಾಗಿ ಜುಲೈ 13ರಂದು ಬೆಳಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದೆ ಎಂದರು. ಮುಖ್ಯವಾಗಿ ಶಿಂಗಾಟಿಕದರೇನಹಳ್ಳಿ ದಲಿತ ಭೂ ಸಮಸ್ಯೆಯನ್ನ ಕೂಡಲೇ ಇತ್ಯರ್ಥಪಡಿಸಬೇಕು. ಶಿಂಗಾಟಿಕದರೇನಹಳ್ಳಿ ದಲಿತರ ಭೂಮಿಗೆ ಗೊಂದಲ ಸೃಷ್ಟಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಪೊಲೀಸ್ ಇಲಾಖೆ ಹಾಗೂ ನಾಗರಿಕರ ಹಕ್ಕು ಜಾರಿ ನಿರ್ದೇಶನಾಲಯ ಪರಿಶಿಷ್ಟ ಜಾತಿ ವರ್ಗಗಳ 1989ರ ಕಾಯ್ದೆ ಅಡಿಯಲ್ಲಿ ಕಾನೂನು ಕ್ರಮ ಜರುಗಿಸಬೇಕು. ಮೈಲಪ್ಪನಹಳ್ಳಿ ಮತ್ತು ಗುವ್ವಲನಾಯಕನಹಳ್ಳಿ ಬಡವರಿಗೆ ಕೂಡಲೇ ನಿವೇಶನಗಳನ್ನು ಹಂಚುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಂದು ಪ್ರತಿಭಟನೆ ನಡೆಸುವುದಾಗಿ ಅವರು ಹೇಳಿದರು. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪರಿಣಾಮವಾಗಿ ಶಿಕ್ಷಣ, ಮಹಿಳಾ ಸಬಲೀಕರಣ ಹಾಗೂ ಸಾಮಾಜಿಕ ಭದ್ರತೆ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆ ಕಂಡಿದ್ದು, ಗಂಡು ಮಕ್ಕಳ ಶಿಕ್ಷಣ ಪ್ರಗತಿಗಾಗಿ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 7,845 ವಿದ್ಯಾರ್ಥಿಗಳಿಗೆ ಈವರೆಗೆ ಉಚಿತ ಬಸ್ ಪಾಸ್ ವಿತರಿಸಲಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಹಳ್ಳಿ ಎನ್ ರಮೇಶ್ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಹಾಗೂ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬುಧವಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಸಮಾಜದಲ್ಲಿ ಎಲ್ಲಾ ವರ್ಗಗಳ ಅಭಿವೃದ್ಧಿಯನ್ನ ಗುರಿಯಾಗಿಸಿಕೊಂಡಿದ್ದು, ಮಹಿಳೆಯರು, ರೈತರು, ಯುವಕರು, ವಿದ್ಯಾರ್ಥಿಗಳು ಹಾಗೂ ಬಡ ಕುಟುಂಬಗಳ ಜೀವನ ಮಟ್ಟ ಸುಧಾರಣೆಗೆ ಮಹತ್ವದ ಕೊಡುಗೆ ನೀಡುತ್ತಿವೆ. ಈಗಾಗಲೇ ಶಕ್ತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಲಕ್ಷಾಂತರ ಕುಟುಂಬಗಳಿಗೆ ನೇರ ಪ್ರಯೋಜನ ತಲುಪಿಸುತ್ತಿವೆ. ಇದರೊಂದಿಗೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಉಚಿತ ಬಸ್ ಪಾಸ್ ಯೋಜನೆಯನ್ನು ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿದೆ ಎಂದರು. ಇವತ್ತು ಹುಡುಗರು ಅದರಿಂದ ಸೌಕರ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವಂತೆ ಗ್ರಾಮೀಣ ಪ್ರದೇಶದಿಂದ ನಗರ ಮತ್ತು ಪಟ್ಟಣಗಳಿಗೆ ವಿದ್ಯಾಭ್ಯಾಸಕ್ಕಾಗಿ, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬರುವಂಥವರು ಹೆಚ್ಚಿಗೆ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಕೃಷಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಆಗಿರ್ತಾರೆ. ಅವರು ಹಣ ಕೊಟ್ಟು ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಟಿಕೆಟ್ ತಗೊಂಡು ಅಥವಾ ಬಸ್ ಪಾಸ್ ಮಾಡಿಸ್ಕೊಂಡು ಪ್ರಯಾಣ ಮಾಡಲಿಕ್ಕೆ ಕಷ್ಟವಾಗಿರ್ತದೆ. ಅವರು ಉನ್ನತ ವಿದ್ಯಾಭ್ಯಾಸ ಮಾಡಬೇಕಾಗಿದ್ದರೆ ಇದೊಂದು ಸರ್ಕಾರದಿಂದ ನಾವು ಅವರಿಗೆ ಒಂದು ಸಹಾಯವನ್ನು ಮಾಡಿದ್ರೆ, ಮಧ್ಯದಲ್ಲೇ ಶಾಲೆ ಬಿಡೋದಾಗಲಿ, ಆರ್ಥಿಕ ಸಂಕಷ್ಟಗಳಿಂದ ಅನೇಕ ಜನ ಮಧ್ಯದಲ್ಲಿ ಶಾಲೆಗಳು ಬಿಟ್ಟುಬಿಡ್ತಾರೆ. ಇದನ್ನೆಲ್ಲ ಮನಗಂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಸೇರಿ
ಅವ್ರ ಅಧಿಕಾರ ತಗೊಂಡು 3ನೇ ದಿವಸನೇ ಈ ಯೋಜನೆಯನ್ನು ಕಾರ್ಯಗತ ಮಾಡಿ ಜಾರಿಗೊಳಿಸಿ ಅಂತ ಆಜ್ಞೆಯನ್ನು ಮಾಡಿದ್ದಾರೆ. ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ದೊರೆತಿದ್ದು ಶಿಕ್ಷಣ, ಉದ್ಯೋಗ, ಆರೋಗ್ಯ ಹಾಗೂ ಸ್ವಯಂ ಉದ್ಯೋಗ ಚಟುವಟಿಕೆಗಳಿಗೆ ಹೆಚ್ಚಿನ ಅವಕಾಶಗಳು ಸೃಷ್ಟಿಯಾಗಿವೆ. ಮಹಿಳಾ ವಿದ್ಯಾರ್ಥಿನಿಯರು ಸಹ ಈ ಯೋಜನೆಯಿಂದ ಹೆಚ್ಚಿನ ಪ್ರಯೋಜನ ಪಡೆದು ಶಾಲೆ ಮತ್ತು ಕಾಲೇಜುಗಳಿಗೆ ಸುಲಭವಾಗಿ ಸಂಚಾರ ಮಾಡುತ್ತಿದ್ದಾರೆ. ಇದೇ ಮಾದರಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಗಂಡು ಮಕ್ಕಳಿಗೂ ಉಚಿತ ಬಸ್ ಪಾಸ್ ನೀಡುವ ಮೂಲಕ ಅವರ ಶೈಕ್ಷಣಿಕ ವೆಚ್ಚವನ್ನು ಕಡಿಮೆ ಮಾಡಿ ಶಿಕ್ಷಣ ಮುಂದುವರಿಸಲು ಸರ್ಕಾರ ನೆರವಾಗುತ್ತಿದೆ ಎಂದರು. ಜಿಲ್ಲೆಯಲ್ಲಿ ಈಗಾಗಲೇ 7,845 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸಲಾಗಿದ್ದು ಇನ್ನು ಸುಮಾರು 7,000 ವಿದ್ಯಾರ್ಥಿಗಳು ಈ ಸೌಲಭ್ಯ ಪಡೆಯುವ ನಿರೀಕ್ಷೆ ಇದೆ. ಒಟ್ಟಾರೆ ಜಿಲ್ಲೆಯಲ್ಲಿಯೇ 13,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸುವ ಗುರಿಯನ್ನ ನಿಗದಿಪಡಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ನಲ್ಲಿ 1ನೇ ಕ್ಲಾಸಿಂದ 7ನೇ ತರಗತಿವರೆಗೂ, 8ನೇ ಕ್ಲಾಸಿಂದ 10ನೇ ತರಗತಿವರೆಗೂ, PUC ಅವರಿಗೆ, ITI ಅವರಿಗೆ, ಡಿಗ್ರಿ ಅವರಿಗೆ, BE, MBA, MBA, MSc ಮತ್ತು ಇತರೆ ಕೋರ್ಸ್ಗಳು ಎಲ್ಲರೂ ಕೂಡ ಇದರ ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ಇದರಡಿಯಲ್ಲಿ 1ರಿಂದ 7ನೇ ತರಗತಿಯವರೆಗೆ SC ST ಮಕ್ಕಳು 150 ಜನಕ್ಕೆ ಉಚಿತ ಬಸ್ ಪಾಸ್ಗಳು ವಿತರಣೆ ಮಾಡಿ ಅವರು ಒಬ್ಬರಿಗೆ ತಲಾ 150 ರೂಪಾಯಿ ಇತ್ತು. ಜನರಲ್ ಅವ್ರಿಗೆ 750 ರೂಪಾಯಿ ಕಟ್ಟುವಂಥ ತಿಂಗಳಿಗೆ. ಆಮೇಲೆ ಹೆಣ್ಣು ಮಕ್ಕಳಿಗೆ 550 ಕೊಡೋದಿತ್ತು. 8ರಿಂದ 10ನೇ ತರಗತಿಯವರೆಗೆ 150 ರೂಪಾಯಿ, ಜನರಲ್ ಅವ್ರಿಗೆ 750 ರೂಪಾಯಿ, ಹೆಣ್ಮಕ್ಳಿಗೆ 550 ಇತ್ತು. PUC ಅವರಿಗೆ, SC STಗಳಿಗೆ 150 ರೂಪಾಯಿ, ಜನರಲ್ ಅವರಿಗೆ 1,050, ಹೆಣ್ಮಕ್ಳು 1,050 ಇತ್ತು. ITI ಅವರಿಗೆ 150, SC STಗೆ 1,310 ರೂಪಾಯಿ, ಜನರಲ್ ಅವರಿಗೆ, ಹೆಣ್ಮಕ್ಳಿಗೆ 1,310 ಇತ್ತು. ಡಿಗ್ರಿವರೆಗೆ 150 ರೂಪಾಯಿ ಇತ್ತು. 1,050 ಜನರಲ್ಗೆ, 1,050 ಲೇಡೀಸ್ಗೆ ಇತ್ತು. BE, MBA ಇತರೆ ಅವ್ರಿಗೆ, SC STಗೆ 150, ಜನರಲ್ ಅವ್ರಿಗೆ 1,550, ಹೆಣ್ಮಕ್ಳಿಗೆ 1,550 ಇತ್ತು. ಇದೆಲ್ಲ ಕೂಡ ಈಗ ಫ್ರೀ ಆಗಿದೆ. ಇಷ್ಟು ಏನು ಹಣ ಅವರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕಟ್ತಾಯಿದ್ರು, ಇಷ್ಟು ಹಣ ಕೂಡ ಇವತ್ತು ಫ್ರೀ ಆಗಿದೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಉದ್ದೇಶ ಜನರ ಜೀವನ ನಿರ್ವಹಣೆಯ ವೆಚ್ಚವನ್ನು ಕಡಿಮೆ ಮಾಡುವುದು, ಕುಟುಂಬಗಳ ಆರ್ಥಿಕ ಸ್ಥಿರತೆಯನ್ನ ಹೆಚ್ಚಿಸುವುದು ಹಾಗೂ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಉತ್ತೇಜನ ನೀಡುವುದಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವುದರಿಂದ ದೂರದ ಗ್ರಾಮಗಳಿಂದ ಶಾಲೆ ಮತ್ತು ಕಾಲೇಜುಗಳಿಗೆ ಸಂಚರಿಸುವ ವಿದ್ಯಾರ್ಥಿಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆಯಾಗಲಿದ್ದು ಶಿಕ್ಷಣದಿಂದ ಯಾವುದೇ ವಿದ್ಯಾರ್ಥಿ ವಂಚಿತರಾಗದಂತೆ ನೋಡಿಕೊಳ್ಳುವಲ್ಲಿ ಈ ಯೋಜನೆ ಮಹತ್ವದ ಪಾತ್ರ ವಹಿಸಲಿದೆ ಎಂದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರಿನ ಚೆಲುವೆ ಕೊಲೆ ಪ್ರಕರಣದ ಆರೋಪಿ ಪ್ರಿಯಕರ ಸಂಜಿತ್ ಅಲಿ ಜೈಲು ಪಾಲು. ಪ್ರೇಮ ವಿವಾಹಕ್ಕೆ ವಿರೋಧವೇ ದುರಂತಕ್ಕೆ ಕಾರಣವೆಂದ ಆರೋಪಿ ಮಾತ್ರೆ ಸೇವಿಸಿ ಬದುಕುಳಿದ್ರೆ ನೇಣು ಹಾಕಿಕೊಳ್ಳುವ ಸ್ಕೆಚ್ ಹಾಕಿದ್ದಾಗಿ ಹೇಳಿಕೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಸಮೀಪದ ಹೋಮ್ ಸ್ಟೇನಲ್ಲಿ ನಡೆದ ಬೆಂಗಳೂರಿನ ಚಲುವೆ ಸಾಯಿ ಸುರಭಿ ಸಾವಿನ ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು. ಪ್ರಕರಣದ ಬಳಿಕ ಅಸ್ವಸ್ಥಗೊಂಡಿದ್ದ ಸಂಜಿತ್ ಅಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಸಂಜಿತ್ ಅಲಿ ಆರೋಗ್ಯದಲ್ಲಿ ಸಂಪೂರ್ಣ ಚೇತರಿಸಿಕೊಂಡ ನಂತರ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಸುದೀರ್ಘ ವಿಚಾರಣೆ ನಡೆಸಿದ್ರು. ವಿಚಾರಣೆ ವೇಳೆ ಆರೋಪಿ ಅಲಿ ತನ್ನ ಹಾಗೂ ಸಾಯಿ ಸುರಭಿಯ ಪ್ರೇಮ ವಿವಾಹಕ್ಕೆ ಎರಡೂ ಕುಟುಂಬಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕೆ ಸಾಯಿ ಸುರಭಿಯೇ ಇಬ್ಬರೂ ಸೇರಿ ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂದು ಕರೆಸಿಕೊಂಡಿದ್ಲು.
ಮೊದಲಿಗೆ ಆಕೆಯ ಮನಸ್ಸು ಬದಲಾಯಿಸಲು ಹೋಗಿದ್ದ. ಆದರೆ ಬಳಿಕ ಇಬ್ಬರು ಮಾತ್ರೆ ಸೇವಿಸಿ ಜೀವ ಅಂತ್ಯಗೊಳಿಸುವ ನಿರ್ಧಾರ ಮಾಡಿದೆವು. ಸಾಯಿ ಸುರಭಿ ಬಳಿ ಇದ್ದ ಮಾತ್ರೆಗಳನ್ನು ತಲಾ 30 ರಿಂದ 40 ಮಾತ್ರೆಗಳಷ್ಟು ಸೇವಿಸಿದ್ದೇವೆ. ಒಂದು ವೇಳೆ ಯಾರಾದರೂ ಬದುಕುಳಿದರೆ ನಂತರ ನೇಣು ಬಿಗಿದುಕೊಳ್ಳುವ ಯೋಚನೆಯನ್ನು ಮಾಡಿಕೊಂಡಿದ್ದೇವೆ ಎಂದು ಸಂಜೀತ್ ಅಲಿ ಹೇಳಿಕೆ ನೀಡಿದ್ದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಸಂಜೀತ್ ಅಲಿ ಕೋಮಾ ಸ್ಥಿತಿಯಲ್ಲಿದ್ದ ಕಾರಣ ಸಾಯಿ ಸುರಭಿ ಮೃತಪಟ್ಟಿರುವ ವಿಷಯವನ್ನು ಪೊಲೀಸರು ಆತನಿಗೆ ತಿಳಿಸಿರಲಿಲ್ಲ. ಆದರೆ ಆರೋಗ್ಯದಲ್ಲಿ ಚೇತರಿಸಿಕೊಂಡು ಜೈಲಿಗೆ ಕಳುಹಿಸುವ ಮುನ್ನವೇ ಸಾಯಿ ಸುರಭಿ ಸಾವನ್ನಪ್ಪಿರುವ ವಿಷಯವನ್ನು ತಿಳಿಸಲಾಗಿದ್ದು, ಈ ಸುದ್ದಿ ಕೇಳಿದ ಸಂಜೀತ್ ಅಲಿ ಕೆಲಕಾಲ ಆಘಾತಕ್ಕೆ ಒಳಗಾಗಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಸಂಜೀತ್ ಅಲಿ ನೀಡಿರುವ ಹೇಳಿಕೆ, ಸಾಯಿ ಸುರಭಿಯ ಕುಟುಂಬದ ಆರೋಪಗಳು, ಮರಣೋತ್ತರ ಪರೀಕ್ಷೆಯ ವರದಿ, ವೈದ್ಯಕೀಯ ದಾಖಲೆಗಳು, ಮೊಬೈಲ್ ಕರೆ ವಿವರಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಫಾರೆನ್ಸಿಕ್ ವರದಿಗಳನ್ನು ಪರಸ್ಪರ ಹೋಲಿಕೆ ಮಾಡಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ನಂದಿಗಿರಿಧಾಮ ಠಾಣೆ ಪೊಲೀಸರು ಆರೋಪಿ ಸಂಜೀತ್ ಅಲಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ನ್ಯಾಯಾಲಯ ಸಂಜೀತ್ ಅಲಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ನಲ್ಲಿ ವಿವಿಧ ಸಹಕಾರ ಸಂಘಗಳ ಹೆಸರಿನಲ್ಲಿ ನಡೆದಿದೆ ಎನ್ನಲಾದ ಸುಮಾರು 11 ಕೋಟಿ ರೂಪಾಯಿಗಳ ಬೃಹತ್ ಅವ್ಯವಹಾರಕ್ಕೆ ಸಂಬಂಧಿಸಿ ಸಿಐಡಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ವಿವಿಧ ಕಡತಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಹಗರಣಕ್ಕೆ ಸಂಬಂಧಿಸಿದ ಹಲವು ಮಹತ್ತರ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ನಲ್ಲಿ ವಿವಿಧ ಸಹಕಾರ ಸಂಘಗಳ ಹೆಸರಿನಲ್ಲಿ ನಡೆದಿದೆ ಎನ್ನಲಾದ ಸುಮಾರು 11 ಕೋಟಿ ರೂಪಾಯಿಗಳ ಬೃಹತ್ ಅವ್ಯವಹಾರಕ್ಕೆ ಸಂಬಂಧಿಸಿ ಸಿಐಡಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ವಿವಿಧ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಹಗರಣಕ್ಕೆ ಸಂಬಂಧಿಸಿದ ಹಲವು ಮಹತ್ತರ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು. ಇದನ್ನೇ ನೆಪವಾಗಿಟ್ಟುಕೊಂಡು ಚಿಂತಾಮಣಿ ತಾಲೂಕಿನ ಯನುಮಲಪಾಡಿ, ಬೊಮ್ಮಪಲ್ಲಿ, ಅಂಕಲಮೊಡಗು, ನಂದಿಗಾನಹಳ್ಳಿ, ವೈಜಕೂರು, ಹುಲಗುಮಹನಹಳ್ಳಿ ಹಾಗೂ ಕುರಬೂರು ವಿಎಸ್ಎಸ್ಎನ್ಎನ್ ಸೊಸೈಟಿಗಳಲ್ಲಿ ಸುಮಾರು 11 ಕೋಟಿ ರು ಅವ್ಯವಹಾರ ನಡೆಸಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡ ತಳಗವಾರ ಪ್ರತಾಪ್ ಕುಮಾರ್ ಅವರು 2025ರಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ನಿಯಮಾವಳಿಗಳ ಪ್ರಕಾರ 2 ಕೋಟಿ ರುಗಿಂತ ಹೆಚ್ಚಿನ ಮೊತ್ತದ ಹಗರಣದ ತನಿಖೆಯು ಸಿಐಡಿಗೆ ಒಳಪಡುವ ಹಿನ್ನೆಲೆಯಲ್ಲಿ ಪ್ರತಾಪ್ ಕುಮಾರ್ ಅವರು ಸಿಐಡಿಗೂ ದೂರು ಸಲ್ಲಿಸಿದ್ರು. ಇದರ ಬೆನ್ನಲ್ಲೇ ತನಿಖೆ ಕೈಗೆತ್ತಿಕೊಂಡಿರುವ ಅಧಿಕಾರಿಗಳು ಈಗ ಕಾರ್ಯಾಚರಣೆ ತೀವ್ರಗೊಳಿಸಿದ್ದಾರೆ. ಚಿಂತಾಮಣಿ ಡಿಸಿಸಿ ಬ್ಯಾಂಕ್ಗೆ ಆಗಮಿಸಿದ ಸಿಐಡಿ ಡಿವೈಎಸ್ಪಿ ಹಾಗೂ ಸಿಬ್ಬಂದಿ ದೂರುದಾರ ಪ್ರತಾಪ್ ಕುಮಾರ್ ಅವರನ್ನ ಸ್ಥಳಕ್ಕೆ ಕರೆಸಿಕೊಂಡು ಮಹಜರು ಪ್ರತಿಕ್ರಿಯೆ ನಡೆಸಿದ್ರು. ತದನಂತರ ಆರೋಪ ಕೇಳಿಬಂದಿರುವ ವಿವಿಧ ವಿಎಸ್ಎಸ್ಎನ್ ಸೊಸೈಟಿಗಳ ಕಾರ್ಯದರ್ಶಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಸರ್ಕಾರದಿಂದ ಬಂದ ಹಣ ಎಷ್ಟು, ಅದನ್ನು ಡ್ರಾ ಮಾಡಿ ದುರುಪಯೋಗ ಪಡಿಸಿಕೊಂಡಿದ್ದು ಹೇಗೆ ಎಂಬಿತ್ಯಾದಿ ವಿಷಯಗಳ ಕುರಿತು ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಎಂದು ತಿಳಿದು ಬಂದಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ದೂರುದಾರ ತಳಗವಾರ ಪ್ರತಾಪ್ ಕುಮಾರ್, ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಸಾಲ ಮನ್ನಾ ಆದ ಯೋಜನೆಯಲ್ಲಿ ಕೇವಲ 20% ಮಾತ್ರ ಅಸಲಿ ರೈತರಿದ್ದಾರೆ. ಉಳಿದಂತೆ ನಕಲಿ ರೈತರ ಪಟ್ಟಿ ಸಿದ್ಧಪಡಿಸಿ ಸರ್ಕಾರದಿಂದ ಸಾಲ ಮನ್ನಾ ಹಣವನ್ನ ಕ್ಲೈಮ್ ಮಾಡಿಕೊಳ್ಳಲಾಗಿದೆ. ಈ ಹಣವನ್ನ ನಿಯಮಬಾಹಿರವಾಗಿ ಗ್ರಾಮೀಣ ಭಾಗದ ವಿವಿಧ ವಿಎಸ್ಎಸ್ಎನ್ ಸಂಘಗಳ ಮೂಲಕ ನೇರವಾಗಿ ಹಿಂಪಡೆಯಲಾಗಿದೆ. ಇದು ಆರ್ಬಿಐ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿ, ನಿರ್ವಹಣಾಧಿಕಾರಿಗಳು, ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಇಡೀ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ 11 ಕೋಟಿ ರು ಮೊತ್ತಕ್ಕೆ ತನಿಖೆ ನಡೆಯುತ್ತಿದೆಯಾದರೂ ಇಡೀ ತಾಲೂಕಿನಲ್ಲಿ ತನಿಖೆ ವಿಸ್ತರಿಸಿದರೆ ಸಾಲ ಮನ್ನಾ ಹೆಸರಿನಲ್ಲಿ 100 ಕೋಟಿಗೂ ಅಧಿಕ ಅವ್ಯವಹಾರ ನಡೆದಿರುವುದು ಬೆಳಕಿಗೆ ಬರಲಿದೆ. ಅವ್ಯವಹಾರ ಆಗಿರುವಂಥದ್ರ ಬಗ್ಗೆ ನಾನು ದಾಖಲೆಗಳನ್ನು ನೀಡಿ 2025ರಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ.
ಆಗಿದ್ದಂಥದ್ದು 2 ಕೋಟಿ ಮೇಲೆ ಇರುವಂಥ ಅವ್ಯವಹಾರದ್ದು CBIಗೆ ರೆಫರ್ ಆಗಿದೆ. ಅದರಿಂದಾಗಿ ಕಳೆದ ವಾರ ನನ್ನನ್ನು CIDಯಲ್ಲಿ ತನಿಖೆಗೆ ಕರೆದಿದ್ದರು. ನಾನೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಯಾವ ರೀತಿ ಅವ್ಯವಹಾರ ಆಗಿತ್ತು ಅದೆಲ್ಲ ಅವ್ರ ಹತ್ರ ರೆಪ್ರೆಸೆಂಟ್ ಮಾಡಿ ಬಂದಿದ್ದೀನಿ. ಮತ್ತು ಅದೇ ರೀತಿ 2026 ಇವಾಗ ಮತ್ತೆ DCC ಬ್ಯಾಂಕ್ನ ಏನು ತನಿಖೆ ಅಂತ ಬಂದಿದ್ದಾರೆ, ಚಿಂತಾಮಣಿಗೆ ಬಂದಿದ್ದಾರೆ. ಬಂದಾಗ ಅವರು ನನ್ನ ಖುದ್ದು ಹಾಜರಾತಿ ಇರಬೇಕು ಅಂತ ನನ್ನನ್ನು ಕೇಳಿದ್ರು. ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ನಾನು ಕೇಳಿರುವಂಥ ಪ್ರಶ್ನೆಗಳಲ್ಲಿ ಯಾವ ರೀತಿ ಹಣ ಸರ್ಕಾರದಿಂದ ಬಂದಿದೆ, ಅದನ್ನು ಯಾವ ರೀತಿ ದುರುಪಯೋಗಿಸ್ಕೊಂಡಿದ್ರು, ನನ್ನ ಗಮನಕ್ಕೆ ಬಂದಿರುವಂಥ ದಾಖಲೆಗಳನ್ನು ನೀಡಿ ನಾನು ಅದನ್ನು ಕೊಟ್ಟಿದ್ದೀನಿ. ಮುಂದಿನ ತನಿಖೆಯನ್ನು ನಾನು ಯಾವುದು ಸೊಸೈಟಿಗಳ ಮೇಲೆ ಆರೋಪ ಮಾಡಿದ್ದೆ ಆ ಆರೋಪಿತ ಸೊಸೈಟಿಗಳನ್ನು ಕರೆದು ಒಬ್ಬೊಬ್ಬರನ್ನಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಏನು ಈ ರೈತರ ಹಣ ಏನಿದೆ ಅದು ಮತ್ತೆ ರೈತರ ಖಾತೆಗಳಿಗೆ ಜಮೆ ಆಗಬೇಕು. ಮತ್ತು ಏನು ಅವ್ಯವಹಾರ ಆಗಿದೆ, ಅವ್ಯವಹಾರ ಮಾಡಿರುವಂಥವ್ರಿಗೆ ಶಿಕ್ಷೆ ಆಗಬೇಕು. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಯಾರೂ ಈ ರೀತಿ ಸರ್ಕಾರದ ಹಣ ಮತ್ತು ಸಾರ್ವಜನಿಕರ ಹಣ, ಬಡವರ ಹಣ, ರೈತರ ಹಣ ಯಾವತ್ತೂ ಸಹ ಈ ರೀತಿ ಆಗಬಾರದು. ಯಾರೋ ಒಬ್ಬರು ಇಬ್ಬರು 3-4 ಜನ ಜೀವನ ಮಾಡೋದಕ್ಕೋಸ್ಕರ ಈ ರೀತಿ ಅವ್ಯವಹಾರ ಆಗಬಾರದು. ಬಡವರ ರೈತರ ಹಣ ಲೂಟಿ ಮಾಡಿದವರಿಗೆ ಕಾನೂನು ರೀತಿಯ ಕಠಿಣ ಶಿಕ್ಷೆಯಾಗಬೇಕು. ತನಿಖೆಯಿಂದ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ.
ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಜೆಡಿಎಸ್ ಶಾಸಕ ಜಿಕೆ ವೆಂಕಟೇಶ್ವರರೆಡ್ಡಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಆರೋಪಗಳನ್ನ ಮಾಡುತ್ತಿರುವ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ವೆಂಕಟಾಚಲಪತಿ ವಿರುದ್ಧ ಜೆಡಿಎಸ್ ಯುವ ಮುಖಂಡ ಮನು ವಾಗ್ದಾಳಿ ನಡೆಸಿದರು. ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ಮನು ಅವರು, ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ವೆಂಕಟಾಚಲಪತಿ ಬೇಷರತ್ತಾಗಿ ಕ್ಷಮೆ ಯಾಚಿಸದಿದ್ದರೆ ಮುಂದಿನ ದಿನಗಳಲ್ಲಿ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಆಪ್ ಜಿಲ್ಲಾಧ್ಯಕ್ಷ ವೆಂಕಟಾಚಲಪತಿ ಶಾಸಕರ ಮಾರಾಟದ ಬಗ್ಗೆ ಮಾತನಾಡಿದ್ದಾರೆ. ಯಾವ ಮಾರಾಟದ ಬಗ್ಗೆ ಮಾತನಾಡುತ್ತಿದ್ದೀರಾ? ನಿಮ್ಮ ಬಳಿ ಏನು ದಾಖಲೆ ಇದೆ ಎಂದು ಮನು ಪ್ರಶ್ನಿಸಿದರು. ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಜನಪ್ರಿಯ ಶಾಸಕರೆಂದರೆ ಅದು ಜಿಕೆ ವೆಂಕಟಶಿವಾರೆಡ್ಡಿ ಅವರು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದರೆ ಅದು ವೆಂಕಟಶಿವಾರೆಡ್ಡಿ ಅವರ ಅವಧಿಯಲ್ಲಿಯೇ ಆಗಿದೆ. ಇಂತಹ ನಾಯಕರ ಬಗ್ಗೆ ಮಾತನಾಡಲು ನಿಮಗೇನು ಯೋಗ್ಯತೆ ಇದೆ ಎಂದು ಅವರು ಆಕ್ರೋಶ ಹೊರಹಾಕಿದರು. ಶಾಸಕರಿಗೆ ಟಿಕೆಟ್ ನೀಡುವ ವಿಚಾರವನ್ನು ಜೆಡಿಎಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ. ಶಾಸಕ ವೆಂಕಟಶಿವಾರೆಡ್ಡಿ, ಎಚ್.ಡಿ. ಕುಮಾರಸ್ವಾಮಿ, ದೇವೇಗೌಡ ಅಪ್ಪಾಜಿ, ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಲ್ಲೇಶ್ ಬಾಬು ಸೇರಿದಂತೆ ರಾಜ್ಯದ ಎಲ್ಲಾ ನಾಯಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ನೀವೇನು ಜೆಡಿಎಸ್ ಹೈಕಮಾಂಡ್ ಅಲ್ಲ. ಬಾಯಿಗೆ ಬಂದಂತೆ ಮಾತನಾಡುವುದನ್ನು ನಿಲ್ಲಿಸಿ ಎಂದು ತಿರುಗೇಟು ನೀಡಿದ್ರು. ಇವೆಲ್ಲವೂ ಕೇವಲ ಅಪಪ್ರಚಾರ ಮತ್ತು ಜನರನ್ನು ದಾರಿ ತಪ್ಪಿಸುವ ತಂತ್ರ. ನಿಮಗೆ ತಾಕತ್ತಿದ್ದರೆ ದಾಖಲೆ ಸಮೇತ ಶ್ರೀನಿವಾಸಪುರಕ್ಕೆ ಬನ್ನಿ, ಮುಖಾಮುಖಿ ಮಾತಾಡೋಣ ಎಂದು ಸವಾಲು ಹಾಕಿದ್ರು. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹಾರಾಡ್ತಾ ಇತ್ತು. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ವೆಂಕಟಾಚಲಪತಿ ಅಂತ ಅವರ ಹೆಸರು. ಅವರು ನಮ್ಮ ಶಾಸಕರ ಬಗ್ಗೆ, ಮಾರಾಟದ ಬಗ್ಗೆ ಮಾತಾಡ್ತಾರೆ. ಏನು ಸ್ವಾಮಿ, ಯಾವ ಮಾರಾಟದ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮ ಹತ್ರ ಏನು ದಾಖಲೆ ಇದೆ? ಏನಕ್ಕೆ ಮಾರಾಟ ಆಗಬೇಕು? ನಿಷ್ಠಾವಂತ ಕಾರ್ಯಕರ್ತರು ಈ ಜೆಡಿಎಸ್ ಪಕ್ಷದಲ್ಲಿ ನಮ್ಮಂಥ ಶಾಸಕರನ್ನ ಪಡ್ಕೊಂಡಿರೋದೇ ನಮ್ಮ ಪುಣ್ಯ. ಇಂಥ ಶಾಸಕರು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಒಬ್ಬ ಜನಪ್ರಿಯ ಶಾಸಕರು ಇದ್ದಾರೆ ಅಂದ್ರೆ ಅದು ಜಿಕೆ ವೆಂಕಟೇಶ್ವರರೆಡ್ಡಿ ಅಣ್ಣನವರು. ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಲ್ವಾ? ಮತ್ತೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ? ಏನ್ರಿ ಈ ತಾಲೂಕಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ ಅಂದ್ರೆ ಅದು ಶಾಸಕರ ನಮ್ಮ ಜಿಕೆ ವೆಂಕಟೇಶ್ವರರೆಡ್ಡಿ ಅವರ ಅವಧಿಯಲ್ಲೇ. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ? ಎಷ್ಟಕ್ರಿ ನಮ್ಮ ಶಾಸಕರು ಮಾರಾಟ ಆಗಿದ್ದಾರೆ? ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ? ಕಾಂಗ್ರೆಸ್ ಪಕ್ಷಕ್ಕ? ಯಾವ ಪಕ್ಷಕ್ರಿ ಶಾಸಕರು? ಹೈಕಮಾಂಡ್ ಕುಮಾರಸ್ವಾಮಿ ಅವ್ರ ಹತ್ರ ಚೆನ್ನಾಗಿದ್ದಾರೆ, ದೇವೇಗೌಡ ಅಪ್ಪಾಜಿ ಅವ್ರ ಹತ್ರ ಚೆನ್ನಾಗಿದ್ದಾರೆ, ರಾಜ್ಯದ ಎಲ್ಲಾ ನಾಯಕರ ಹತ್ರನೂ ನಮ್ಮ ಸಾಹೇಬರು ಚೆನ್ನಾಗಿದ್ದಾರೆ. ಅಂಥವ್ರ ಬಗ್ಗೆ ನೀವು ಮಾತಾಡ್ತಿರಲ್ಲ, ಇದು ಯಾವ ನ್ಯಾಯ ಸ್ವಾಮಿ ನಿಮಗೆ? ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಅಗಲಕೋಟೆ ಜಮೀನು ವಿವಾದ ಸಂಬಂಧ ಮಾಜಿ ಶಾಸಕ ಮಂಜುನಾಥ್ ಗೌಡ ಪ್ರತಿಕ್ರಿಯೆ ನೀಡಿದ್ದು, ಅಗಲಕೋಟೆಯಲ್ಲಿ ಶಾಲೆ ಜಮೀನು ಇಲ್ಲ, ಒತ್ತುವರಿ ಇಲ್ಲ ಎಂದು ಹೇಳಿಕೊಂಡು ಕೆಲವರು ಓಡಾಡುತ್ತಿದ್ರು. ಮಾಲೂರಿನ ಮಾರಿಕಾಂಬ ಕಣ್ಣು ಬಿಟ್ಟಿದ್ದಾಳೆ. ಶಾಲೆ ಜಮೀನು ಇದೆ, ಸರ್ಕಾರಿ ಜಮೀನು ಕಬಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮಾಲೂರು ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಮಂಜುನಾಥ ಗೌಡ, ಅಗಲಕೋಟೆಯಲ್ಲಿ ಶಾಲೆ ಜಮೀನು ಇಲ್ಲ, ಒತ್ತುವರಿ ಇಲ್ಲ ಎಂದು ಹೇಳಿಕೊಂಡು ಕೆಲವರು ಓಡಾಡುತ್ತಿದ್ರು. ಮಾಲೂರಿನ ಮಾರಿಕಾಂಬ ಕಣ್ಣು ಬಿಟ್ಟಿದ್ದಾಳೆ. ಶಾಲೆ ಜಮೀನು ಇದೆ, ಸರ್ಕಾರಿ ಜಮೀನು ಕಬಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಸಂಬಂಧ ಸರ್ಕಾರವೇ ಎಸ್ಐಟಿ ರಚನೆ ಮಾಡಿದೆ. ಶಾಲೆ ಜಮೀನು, ಸರ್ಕಾರಿ ರಸ್ತೆ, ನಾಲೆ, ಗೋಮಾಳ ಒತ್ತುವರಿಯಾಗಿರುವ ಬಗ್ಗೆ ತನಿಖೆಗೆ ಆದೇಶಿಸಿದೆ ಎಂದರು. ಬೋಗಸ್ ದಾಖಲೆ ಸೃಷ್ಟಿ ಮಾಡಿ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ. 31, 19, 30 ಎಕರೆ ಅಂದ್ರೆ ಒಟ್ಟು 90 ಎಕರೆ ಗೋಮಾಳ ಜಮೀನು ಒತ್ತುವರಿಯಾಗಿದೆ. 90 ಎಕರೆ ಜಮೀನಿಗೆ ಸರ್ಕಾರ ದಾಖಲೆ ಹೇಗೆ ಸೃಷ್ಟಿಯಾಗಿದೆ?
ಸರ್ಕಾರಿ ಜಮೀನು ಸರ್ಕಾರವೇ ವಾಪಸ್ ತೆಗೆದುಕೊಳ್ಳಬೇಕು. ಬೋಗಸ್ ದಾಖಲೆಗಳನ್ನು ಸೃಷ್ಟಿಸಿ ಆಂಧ್ರದವರ ಜಮೀನು ಖರೀದಿ ಮಾಡಿದ್ದಾರೆ. ಅಗಲಕೋಟೆಯಲ್ಲಿ ಶಾಲೆ ಜಮೀನು ಸೇರಿ ಒಟ್ಟು 140 ಎಕರೆ ಜಮೀನು ಬೋಗಸ್ ಆಗಿದೆ. ಹೊರ ರಾಜ್ಯಗಳಿಂದ ಬಂದು ನಮ್ಮ ಜಮೀನು ಲೂಟಿ ಮಾಡುತ್ತಿದ್ದಾರೆ ಎಂದರು. ಹೇಳಂಗಿಲ್ಲ, ಎಲ್ಲ ಎ ಟೀಮ್ ಬಿ ಟೀಮ್ ಸೇರಿ FIR ಮಾಡಿಸೋದು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಇವ್ರ ಮೇಲೆ ಒಂದು ಸುಳ್ಳು FIR. ಜನಗಳ ಗತಿ ಎಷ್ಟು FIR ಸುಳ್ಳು FIR ಆಗ್ತವೆ. FIR ಮಾಡಿಸೋದು, ಅದಕ್ಕೆ ಹೋಗಿ ನಿಮ್ ಕೈ ಕಾಲು ಹಿಡ್ಕೊಂಡ್ರೆ FIR ತೆಗ್ಸೋದು. 100% ನಾಳೆನೇ ಎಲೆಕ್ಷನ್ ಸಪರೇಟ್ ನೀವು ಮಾಡ್ಕೊಳ್ರಿ, ನಾಳೆನೇ MLA ಬಿಡ್ರಿ, ನಮ್ದು ಅಭ್ಯಂತರನಿಲ್ಲ. 2 ವರ್ಷ ಕಾಯೋದು ಬೇಡ, ನಾಳೆನೇ ಟಿಕೆಟ್ ಘೋಷಣೆ, ನಾಳೆನೇ MLA. ನನಗಿದು ಉಳಿಸೋಣ, ನನಗೆ MLA ಆಗೋದು 2 ವರ್ಷಕ್ಕೆ ನನಗೆ ಗೊತ್ತಿದೆ. ಇವತ್ತು ಅದನ್ನ ಹೇಳಿದ್ರೆ ನಾನು ಕಾಮಿಡಿಯನ್ ಆಗ್ಬಿಡ್ತೀನಿ. ಇವತ್ತೇ ಸೀಟ್ ಹೇಳ್ಕೊಂಡು ಇವತ್ತು ನಾನು MLA ಅಂತ ಘೋಷಣೆ ಮಾಡ್ಕೊಂಡ್ರೆ ನನ್ನ ಕಾಮಿಡಿ ಪೀಸ್ ಅಂತಾರೆ. ಅದಕ್ಕೆ ನಾನು ಹೋಗಲ್ಲ. ಅದಕ್ಕೆ ನಂದು ಇಷ್ಟೇ, ರಾಂಪುರ ಆಗ್ಬೋದು, ತೊರ್ನಳ್ಳಿ ಆಗ್ಬೋದು, ಅಗಲಕೋಟೆ ಆಗ್ಬೋದು, ಇದಕ್ಕೆಲ್ಲ ಉಳಿಸ್ಬೇಕು. ಇನ್ನು 180 ಎಕರೆ ಇದೆ ಮಾಲೂರು ಫೈಲ್ಸ್ ಅಲ್ಲಿ ನನಗೆ ಬಂದಿರೋ ಮಾಹಿತಿ. ಅದನ್ನೆಲ್ಲ ಎಳೆಯಾಗಿ ಈಚೆ ತರ್ತೀನಿ. ನಾನು ಸರ್ಕಾರದ ವಿರುದ್ಧ, ಪಕ್ಷದ ವಿರುದ್ಧ ಮಾತನಾಡುತ್ತಿಲ್ಲ, ಲೂಟಿಕೋರರ ವಿರುದ್ಧ ಮಾತನಾಡುತ್ತಿದ್ದೇನೆ. ಇದು ಲ್ಯಾಂಡ್ ಟೆರರಿಸಂ ಆಗಿದೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ನನ್ನ ಮೇಲೆ ದಾಳಿ ಆಗಿದೆ. ಆಂಧ್ರದಿಂದ ಬಂದು ಒಬ್ಬರ ಕೈಯಲ್ಲಿ ನನ್ನ ಮೇಲೆ ದಾಳಿ ಮಾಡಿಸಲು ಆಗುತ್ತಾ? ಮಾಲೂರಿನ ಆ ಮತ್ತು ಆ ಟೀಮ್ ಒಟ್ಟಿಗೆ ಸೇರಿ ನನ್ನ ಮೇಲೆ ಸುಳ್ಳು FIR ದಾಖಲಿಸಿದ್ದಾರೆ. ಆ ಮತ್ತು ಆ ಟೀಮ್ ಸರ್ಕಾರಿ ದಾರಿ, ನಾಲೆ, ಕೆರೆ ಒತ್ತುವರಿ ಮಾಡಿದ್ದಾರೆ. ಅತಿ ಜರೂರಾಗಿ ವಶಪಡಿಸಿಕೊಳ್ಳಬೇಕು. ಹೂಡಿ ವಿಜಯ್ ಕುಮಾರ್ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. JDSನ R ಪ್ರಭಾಕರ್ ನನ್ನ ಬಗ್ಗೆ ಸುಳ್ಳು ಆರೋಪ ಮಾಡಿದ್ದಾರೆ. ನನ್ನ ಬಗ್ಗೆ ಏನಾದರೂ ಮಾತನಾಡಿದರೆ ನಾನು ಇನ್ನು ಕೆಟ್ಟದಾಗಿ ಮಾತಾಡ್ತೀನಿ ಎಂದರು. ಸರ್ಕಾರಿ ಶಾಲೆ ಉಳಿಸಲು ನಾನು ಹೋರಾಟ ಮಾಡುತ್ತಿದ್ದೇನೆ. ಶಾಸಕರು ಸೇರಿದಂತೆ ಕೆಲವರು ಅಲ್ಲಿ ಸರ್ಕಾರಿ ಶಾಲೆ ಇಲ್ಲ ಅಂತ ಹೇಳಿದ್ರು. ಈಗ ಎಲ್ಲಾ ದಾಖಲೆಗಳನ್ನ ನಾನು ಸಾಕ್ಷಿ ಸಮೇತ ಮುಂದೆ ಇಟ್ಟಿದ್ದೇನೆ. ನಾನು ತಾಲೂಕು ಮಟ್ಟದ ಲೀಡರ್ ಆಗಿದ್ದೆ. ನನ್ನನ್ನ ಸ್ಟೇಟ್ ಲೀಡರ್ ಮಾಡಲು ಆ ಮತ್ತು ಆ ಟೀಮ್ ಹೊರಟಿದ್ದಾರೆ ಎಂದು ಮಾಲೂರಿನ ಬಿಜೆಪಿ ಕಚೇರಿಯಲ್ಲಿ ಅಗಲಕೋಟೆ ಜಮೀನು ವಿವಾದ ಕುರಿತು ಮಾಜಿ ಶಾಸಕ ಮಂಜುನಾಥ್ ಗೌಡ ಹೇಳಿದರು. ಈಶ್ವರ್, CTV ನ್ಯೂಸ್, ಕೋಲಾರ. ಚುನಾವಣಾ ಆಯೋಗದಿಂದ SIR ಪ್ರಕ್ರಿಯೆ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಮತ್ತು ವರುಣ ವಿಧಾನಸಭಾ ಕ್ಷೇತ್ರದ ನೋಂದಾಯಿತ ರಾಜಕೀಯ ಪ್ರತಿನಿಧಿಗಳ ಸಭೆಯನ್ನು ಮತದಾರರ ನೋಂದಾಯಿತ ಚುನಾವಣಾ ಅಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಚುನಾವಣಾ ಆಯೋಗದಿಂದ SIR ಪ್ರಕ್ರಿಯೆ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಮತ್ತು ವರುಣ ವಿಧಾನಸಭಾ ಕ್ಷೇತ್ರದ ನೋಂದಾಯಿತ ರಾಜಕೀಯ ಪ್ರತಿನಿಧಿಗಳ ಸಭೆಯನ್ನ ಮತದಾರ ನೋಂದಾಯಿತ ಚುನಾವಣಾ ಅಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಸ್ಮಿತಾ ರಾಮ್ ಮಾತನಾಡಿ, ಚುನಾವಣೆ ಆಯೋಗದಿಂದ ಈಗಾಗಲೇ SIR ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಂಜನಗೂಡು ವಿಧಾನಸಭಾ ಕ್ಷೇತ್ರ ಮತ್ತು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮತದಾರರ ಮನೆಗಳಿಗೆ ಗಣತಿ ನಮೂನೆ ಪತ್ರಗಳನ್ನು ಅಂಗನವಾಡಿಯ BLOಗಳು ವಿತರಣೆ ಮಾಡಿದ್ದಾರೆ. ಮತದಾರರು ಗಣತಿ ನಮೂನೆ ಪತ್ರದಲ್ಲಿ ಮತದಾರರು ತಮ್ಮ ಮಾಹಿತಿಯನ್ನ ನಮೂದಿಸಬೇಕು. ಯಾರು ಆತಂಕಕ್ಕೆ ಒಳಗಾಗುವುದು ಬೇಡ. ಅರ್ಹ ಅಭ್ಯರ್ಥಿಗಳು ಮಿಸ್ ಆಗಬಾರದು ಎಂಬುದರಿಂದ SIR ಪ್ರಕ್ರಿಯೆ ಪ್ರಾರಂಭ ಮಾಡಲಾಗಿದೆ ಎಂದರು. ಈಗಾಗಲೇ ನಂಜನಗೂಡು ಮತ್ತು ವರುಣ ವಿಧಾನಸಭಾ ಗಣತಿಯ ನಮೂನೆ ಪತ್ರವನ್ನು ವಿತರಿಸಲಾಗಿದೆ ಎಂದರು. ನಮಸ್ಕಾರ. ಈಗ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣಾ ಆಯೋಗದಿಂದ ನಾವು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಮ್ಮ ನಂಜನಗೂಡು ತಾಲೂಕಿನಾದ್ಯಂತ ನಾವು ಕೂಡ ಶುರು ಮಾಡಿರುವಂಥದ್ದು. ಈ ಜುಲೈ 29ಕ್ಕೆ ಎಂಡ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಎನ್ಯುಮಿನೇಷನ್ ಫಾರ್ಮ್ನ ಎಲ್ಲರ ಮನೆಗೂ ನಾವು BLO ಮತ್ತು BLA ಅವ್ರ ಕಡೆಯಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಇದ್ದೀವಿ. ಆ ಎನ್ಯುಮಿನೇಷನ್ ಫಾರ್ಮ್ ಏನಿದೆ, ಆ ಎನ್ಯುಮಿನೇಷನ್ ಫಾರ್ಮ್ನ ಎಲ್ಲನೂ ಫಿಲ್ ಮಾಡಿ ಅದನ್ನು ವಾಪಸ್ಸು ನಾವು ಅದನ್ನು ಕಲೆಕ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ಡಿಜಿಟೈಸ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಏನು 2022ರಲ್ಲಿ ಮತದಾರರಿದ್ದು ಅವರು ಡೀಟೇಲ್ಸು ನಮ್ಮ ಸಂಬಂಧಿಕರಾಗಿದ್ದಲ್ಲಿ ಅದ್ರ ಡೀಟೇಲ್ಸ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನಮಗೆ ಎನ್ಯುಮಿನೇಷನ್ ಫಾರ್ಮ್ ಕೊಟ್ಟಿದ್ದಾರೆ. ಎನ್ಯುಮಿನೇಷನ್ ಫಾರ್ಮಲ್ಲಿ ಏನಾಗಿದೆ, ಭಾಗದಲ್ಲಿ ಏನು ಬರುತ್ತೆ, ನಾವು 2002ರಲ್ಲಿ ಮತದಾರರಿದ್ದರೆ ಅದರ ಮಾಹಿತಿಯನ್ನು ನಾವು ಬಲಭಾಗದಲ್ಲಿ ಪೂರ್ತಿಯಾಗಿ ತುಂಬಬೇಕಾಗುತ್ತೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಕಳೆದ ಹಲವು ದಿನಗಳಿಂದ ರಸ್ತೆ ಕಾಮಗಾರಿ ನೆನೆಗುದಿಗೆ ಬಿದ್ದ ಕಾರಣ ವ್ಯಾಪಾರ ವಹಿವಾಟಿಗೆ ತೊಂದರೆ ಆಗುತ್ತಿದೆ ಎಂದು ನಾಗರಿಕರು ದೂರಿದ ಹಿನ್ನೆಲೆಯಲ್ಲಿ
ಶಾಸಕ ಬಿಎನ್ ರವಿಕುಮಾರ್ ನಗರದ ವಾಸವಿ ರಸ್ತೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಜಿ ಅಮೃತ ಹಾಗೂ ಇನ್ನಿತರೆ ಅಧಿಕಾರಿಗಳೊಂದಿಗೆ ವಾಸವಿ ರಸ್ತೆಗೆ ಭೇಟಿ ನೀಡಿದ ಶಾಸಕ ರವಿಕುಮಾರ್ ಬಳಿ ಅಲ್ಲಿನ ನಿವಾಸಿಗಳು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ರಸ್ತೆ ಅಭಿವೃದ್ಧಿಗೆಂದು ಇದ್ದ ರಸ್ತೆಯನ್ನು ಕಿತ್ತು ಹಾಕಿ ತಿಂಗಳುಗಳೇ ಆಗಿವೆ. ಕುಡಿಯುವ ನೀರಿನ ಪೈಪ್ಲೈನ್, ಚರಂಡಿ ಎಲ್ಲವನ್ನೂ ಕಿತ್ತು ಹಾಕಿರುವ ಕಾರಣ ಇನ್ನಿಲ್ಲದ ಸಮಸ್ಯೆಗಳು ಎದುರಾಗಿವೆ. ಅನೇಕ ದಿನಗಳ ನಂತರ ಜಲಜೀವನ ನೀರಿನ ಪೈಪು, ಒಳಚರಂಡಿಯ ಪೈಪನ್ನು ಅಳವಡಿಸಿದ್ದು ಬಿಟ್ಟರೆ ಮಿಕ್ಕ ಕೆಲಸ ನಡೆಸದೆ ನೆನೆಗುತ್ತಿಗೆ ಬಿದ್ದಿದೆ. ಇದರಿಂದ ಈ ರಸ್ತೆಯಲ್ಲಿನ ಎಲ್ಲ ಅಂಗಡಿಗಳು ತಿಂಗಳುಗಳಿಂದ ಬಾಗಿಲು ಹಾಕಿವೆ. ಬಾಗಿಲೇ ತೆಗೆದರೂ ವ್ಯಾಪಾರಕ್ಕೆ ಯಾರೂ ಬರುತ್ತಿಲ್ಲ. ಮನೆ ಅಂಗಡಿಗಳ ತ್ಯಾಜ್ಯ ನೀರು ಬೀದಿಗೆ ಹರಿದು ಮನೆಗಳಲ್ಲಿ ದುರ್ನಾತ ಬೀರುತ್ತಿದೆ ಎಂದೆಲ್ಲ ದೂರಿದರು. ನಾಗರಿಕರ ಎಲ್ಲ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ರಸ್ತೆಯ ಅಭಿವೃದ್ಧಿ ಮಾತ್ರವಲ್ಲ, ಇಲ್ಲಿ ಏಕಕಾಲಕ್ಕೆ ಒಳಚರಂಡಿ, ಜಲಜೀವನ್ ಮಿಷನ್, ಕುಡಿಯುವ ನೀರು ಯೋಜನೆ, ರಸ್ತೆ ಅಭಿವೃದ್ಧಿ ಯೋಜನೆಯು ಏಕಕಾಲಕ್ಕೆ ನಡೆಯಬೇಕಿದೆ. ತಾಂತ್ರಿಕ ಸಮಸ್ಯೆ ಕಾರಣಕ್ಕೆ ಕಾಮಗಾರಿ ತಡವಾಗಿದೆ. ಈ ಬಗ್ಗೆ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಮಾತನಾಡಿದ್ದು, ನಾಗರಿಕರಿಗೆ ತೊಂದರೆ ಆಗದಂತೆ ಎಚ್ಚರ ವಹಿಸಿ ನಾಳೆಯಿಂದಲೇ ಕಾಮಗಾರಿ ಆರಂಭಿಸಿ ಶೀಘ್ರ ಮುಗಿಸುವಂತೆ ಸೂಚಿಸಿದ್ದೇನೆ ಎಂದು ನಾಗರಿಕರಿಗೆ ಭರವಸೆ ನೀಡಿದರು. ವಿಧಾನಸಭಾ ಕ್ಷೇತ್ರದ್ದು ಹೆಂಗಮಕೋಟೆ ಹೋಬಳಿ KIDB ಸಂಬಂಧಪಟ್ಟಂತೆ ಮೊನ್ನೆ ಶನಿವಾರ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಮುಂದೆ ಒಂದು ರೈತರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಆ ಭಾಗದ ರೈತರು ಒಂದು ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ ಕುಮಾರಣ್ಣವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ KIDB ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಮುಂದೆ ಇದಕ್ಕೆ ಯಾವ ರೀತಿ ರೈತರಿಗೆ ಅನುಕೂಲ ಆಗೋದನ್ನ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಅಷ್ಟು ಬೇರೆ ಯಾವುದೇ ಸಭೆಯಲ್ಲಿ ಕುಮಾರಣ್ಣವ್ರು ಆಶ್ವಾಸನೆ ಕೊಡ್ತಕ್ಕಂಥದ್ದಾಗ್ಬೋದು, ಇಲ್ಲ ನಾವು ಕೊಡತಕ್ಕಂಥದ್ದು ಯಾವುದಾಗಿದೆ. ಈಗ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಮನೆಯವ್ರು ಮಾತಾಡ್ತಾ ಇದ್ದಾರೆ. ಆ ಅಧಿಕಾರಿಗೆ ಕರೆಸಿ ಮುಂದೆ ಆ ರೀತಿ ಯಾರಿಗೂ ಜನಕ್ಕೆ ತೊಂದರೆ ಆಗ್ತೀರ ನಗರಸಭೆಯವರು ಎಲ್ರಿಗೂ ಸಹಕಾರ ಕೊಡ್ತಕ್ಕಂಥದ್ದು ಮತ್ತು ಅವರು ಹೇಳ್ತಕ್ಕಂಥ ಸಮಸ್ಯೆಗಳು ಅವ್ರು ಹೇಳ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದನ್ನ ಸೂಚನೆ ಕೊಡ್ತಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಚೇಳೂರು ತಾಲೂಕಿನ ರಾಯಚೆರುವು ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಬುಧವಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಚೇಳೂರು ತಾಲೂಕಿನ ರಾಜಚೆರುವು ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಬುಧವಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಬಳಿಕ ಶಾಸಕರು ಮಾತನಾಡಿ, ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಸಭೆಗಳನ್ನು ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸ್ಥಳದಲ್ಲೇ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದರು. ಸರ್ಕಾರದ ಕಂದಾಯ, ಪಂಚಾಯಿತಿ ಸೇರಿದಂತೆ ಇಲಾಖೆಗಳ ಯೋಜನೆಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ನನ್ನ ಕ್ಷೇತ್ರದ 3 ತಾಲೂಕುಗಳಾದ ಚೇಳೂರು, ಬಾಗೇಪಲ್ಲಿ, ಗುಡಿಮಂಡೆ ತಾಲೂಕುಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ హమ్మిಕೊಳ್ಳಲಾಗಿದೆ ఎందరో. అందరికి తాగేకి 2 మన బిడ్లకి పనులు పిచ్చలాంటి 2 ఆస్తులు ఉండే అవి ఈ ఏడాది నెరవేరిండాయి. గవర్నమెంట్ ఒక దయచేసి చేయాలంటే ಹೆಚ್ಚು ಕಮ್ಮಿ మీరు నమ్ముతారో ఇస్తారో ఆ 2000 ఎకరాలకి లెవెల్ చేసేకే గవర్నమెంట్ 1000 కోట్లు ఇస్తా ఉండేది. బాగా నాకు 1000 కోట్ల లెవెలింగ్ ఇస్తా ఉండేది 2000 ఎకరాలకి. ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಜನರಿಗೆ ಸರ್ಕಾರದ ಯೋಜನೆ ತಲುಪಿಸಲು ಅಗತ್ಯ ದಾಖಲೆ ಪಡೆದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿತರಿಸಲಾಗುತ್ತಿದೆ. ಪೋಡಿ ದುರಸ್ತಿಯಂತಹ ಕೆಲಸಗಳಿಗೆ ಅಗತ್ಯ ದಾಖಲೆ ನೀಡಿದರೆ 20 ದಿನಗಳ ಒಳಗೆ ಸಿಬ್ಬಂದಿ ಮನೆ ಬಾಗಿಲಿಗೆ ತಲುಪಿಸುತ್ತಾರೆ. ಕಾರ್ಯಕ್ರಮದಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಕಡಲೆಕಾಯಿ ಬಿತ್ತನೆ ಬೀಜ ವಿತರಣೆ ಮಾಡಿದರು. ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ
ಭಾಗ್ಯಲಕ್ಷ್ಮಿ ಬಾಂಡ್ಗಳು, ವಿವಿಧ ಸ್ತ್ರೀಶಕ್ತಿ ಸಂಘಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಚೆಕ್ ವಿತರಣೆ, ಕಂದಾಯ ಇಲಾಖೆಯಿಂದ ಕಂದಾಯ ಗ್ರಾಮ ಪಿಂಚಣಿ, ಪಾವತಿ ಖಾತೆ, ಪೋಡಿ, ತಿಳುವಳಿಕೆ ಪತ್ರ, ಈ ಖಾತೆ, ಹಕ್ಕುಪತ್ರಗಳು ಸೇರಿದಂತೆ ಸರ್ಕಾರದ ಯೋಜನೆಗಳ ವಿವಿಧ ಪತ್ರಗಳು ವಿತರಿಸಲಾಯಿತು. ಪೌಷ್ಟಿಕ ಆಹಾರ ಪ್ರದರ್ಶನ. ತಾಲೂಕು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 16 ಜನ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ನಿರ್ವಹಿಸಿದರು. ಅಂಗನವಾಡಿ ನೌಕರರು, ಸಿಬ್ಬಂದಿ ಮನೆಗಳಲ್ಲಿ ವಿವಿಧ ಬಗೆಯ ಚಕ್ಕುಲಿ, ರೊಟ್ಟಿ, ರವೆ ಉಂಡೆ, ಕಾಳು ಸೊಪ್ಪುಗಳ ಪಲ್ಯಗಳನ್ನು ಸಿದ್ಧಪಡಿಸಿ ತಂದಿದ್ರು. ಮೊಟ್ಟೆ, ಸೊಪ್ಪು, ತರಕಾರಿ, ಕಾಳು ಸೇರಿದಂತೆ ವಿವಿಧ ತಿಂಡಿ ತಿನಿಸುಗಳ ಪ್ರದರ್ಶನ ಮಾಡಿದರು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ 16 ಅರ್ಜಿಗಳನ್ನು ಸ್ವೀಕರಿಸಿ ಕೆಲವೊಂದು ಸ್ಥಳದಲ್ಲೇ ಇತ್ಯರ್ಥ ಮಾಡಿದರು. ಇನ್ನು ಸಂಬಂಧಿಸಿದ ಅರ್ಜಿಗಳು ಇಲಾಖಾವಾರಿಗೆ ಇತ್ಯರ್ಥಕ್ಕೆ ನೀಡಿದರು. ಕಾರ್ಯಕ್ರಮ ನಂತರ ಚೇಳೂರು ತಾಲೂಕು ಗಡ್ಡಂಪಲ್ಲಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಿ ನಂತರ ಕೊಂಡೂರುಪಲ್ಲಿ ಗ್ರಾಮದಲ್ಲಿ ಅಳವಡಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಿದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ,
ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಎಸ್ಐಆರ್ ಅನ್ನ ಕೇಂದ್ರ ಸರ್ಕಾರವೇ ಜಾರಿಗೊಳಿಸಿದ್ದು, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಪಕ್ಷಗಳು ಎಸ್ಐಆರ್ ವಿರುದ್ಧವೇ ಕೇಂದ್ರ ಸರ್ಕಾರಕ್ಕೆ ದೂರು ನೀಡುತ್ತಿರುವುದು ವಿಪರ್ಯಾಸ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಆರೋಪಿಸಿದರು. ಗುಬ್ಬಿ ತಾಲೂಕಿನ ಎನ್ ಮತ್ತಿಘಟ್ಟ ಕರೇಕುರಿಘಟ್ಟಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ 98.7 ಅಸಲಿ ಮತದಾರರಿದ್ದು ಅವರನ್ನು ಪಶ್ಚಿಮ ಬಂಗಾಳ ಹಾಗೂ ಬಿಹಾರದಲ್ಲಿ ಮತದಾರರ ಪಟ್ಟಿಯಿಂದ ತೆಗೆದಂತೆ ಕರ್ನಾಟಕದಲ್ಲಿ ತೆಗೆಯಲು ಆಗುತ್ತಿಲ್ಲವಲ್ಲವೆಂದು ಬಿಜೆಪಿ ಈ ರೀತಿಯ ನಾಟಕಗಳನ್ನು ಆಡುತ್ತಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಬಾಂಗ್ಲಾದೇಶದವರು ರಾಜ್ಯದಲ್ಲಿ 10,000 ಮತದಾರರಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಹೀಗೆ ಮಾತನಾಡಬಾರದು ಎಂದರು. ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಅಮಾನುಷ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆ ಚಾಕರಸನಹಳ್ಳಿ ಗ್ರಾಮದಲ್ಲಿ ಈ ಅಮಾನವೀಯ ಘಟನೆ ನಡೆದಿದ್ದು, 70 ವರ್ಷದ ನಾರಾಯಣಮ್ಮ ಎಂಬುವರು ಕೊಲೆಯಾದ ವೃದ್ಧೆಯಾಗಿದ್ದಾರೆ. ಹೊಲಕ್ಕೆ ಹಸುಗಳಿಗೆ ಮೇವು ತರಲು ಹೋದಾಗ ಕೊಲೆ ನಡೆದಿದ್ದು, ಸ್ಥಳಕ್ಕೆ ವೇಮಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದು, ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೋಟಗಳ ಮಧ್ಯೆ ಚಿರತೆ ಪ್ರತ್ಯಕ್ಷ ಶಂಕೆ, ಸ್ಥಳೀಯ ರೈತರಲ್ಲಿ ಆತಂಕ, ಚಿರತೆ ಕಂಡು ಭಯಭೀತರಾದ ಸ್ಥಳೀಯರು. ಚಿಕ್ಕಬಳ್ಳಾಪುರ ತಾಲೂಕಿನ ಡಿ ಹೊಸೂರು ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷ ಶಂಕೆ, ರೈತರ ಪರದಾಟ. ಅಧಿಕಾರಿಗಳ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 13ಕ್ಕೆ ಡಿಎಸ್ಎಸ್ನಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶಿಂಗಾಟಕದ್ರೇನಹಳ್ಳಿ ಭೂಮಿ ಸಮಸ್ಯೆ ಇತ್ಯರ್ಥಪಡಿಸಲು ಒತ್ತಾಯ, ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಪರಿಣಾಮ, ಮಹಿಳಾ ಸಬಲೀಕರಣ, ಗಂಡು ಮಕ್ಕಳ ಶಿಕ್ಷಣ ಪ್ರಗತಿಗಾಗಿ ಜಿಲ್ಲೆಯ 7,845 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಅಭಿಮತ. ಬೆಂಗಳೂರಿನ ಚಲುವೆ ಕೊಲೆ ಪ್ರಕರಣದ ಆರೋಪಿ ಪ್ರಿಯಕರ ಸಂಜಿತ್ ಅಲಿ ಜೈಲು ಪಾಲು. ಪ್ರೇಮ ವಿವಾಹಕ್ಕೆ ವಿರೋಧವೇ ದುರಂತಕ್ಕೆ ಕಾರಣವೆಂದ ಆರೋಪಿ ಮಾತ್ರೆ ಸೇವಿಸಿ ಬದುಕುಳಿದರೆ ನೇಣು ಹಾಕಿಕೊಳ್ಳುವ ಸ್ಕೆಚ್ ಹಾಕಿದ್ದಾಗಿ ಹೇಳಿಕೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.